ಓಂ ಶ್ರೀ ಸಾಯಿರಾಮ್. ಎಲ್ಲರಿಗೂ ಹೊಸ ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ನಾನು ಸಾಯಿಬಾಬಾ ಅವರಿಗೆ 9 ದೀಪಗಳನ್ನು ಹೇಗೆ ಹಚ್ಚುವುದೆಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲು ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿದ ನಂತರ ಸ್ವಲ್ಪ ಅರಿಶಿಣ ಮತ್ತು ಸ್ವಲ್ಪ ಕುಂಕುಮ ಎರಡನ್ನು ಬೆರೆಸಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಹೂಗಳನ್ನು ಈ ರೀತಿಯಾಗಿ ಹಾಕಿಕೊಳ್ಳಿ. ನಂತರ ದೀಪಗಳನ್ನು ಜೋಡಿಸಿಕೊಳ್ಳಿ. 9 ದೀಪಗಳು, ಮಣ್ಣಿನ 9 ದೀಪಗಳನ್ನು ಜೋಡಿಸಿಕೊಳ್ಳಿ. ನೀವು 9 ದೀಪಗಳನ್ನು ಹೀಗೆ ಜೋಡಿಸಿಕೊಂಡು ಇದಕ್ಕೆ ಎಣ್ಣೆ ಮತ್ತು ಬತ್ತಿಯನ್ನು ಹಾಕಬೇಕು. ಎಣ್ಣೆ ಮತ್ತು ಬತ್ತಿ ಹಾಕಿದ ನಂತರ ನೀರನ್ನು ಒಂದು ತೊಟ್ಟು ನೀರನ್ನು ಹೀಗೆ ದೀಪಗಳಿಗೆ ಹಾಕಿಕೊಂಡು ಬನ್ನಿ. ನೀರನ್ನು ಈ ಥರ ಹಾಕಿದ ನಂತರ ದೀಪವನ್ನು ಹಚ್ಚಬೇಕು. ಒಂದೊಂದು ಡ್ರಾಪ್ ನೀರು ಪ್ರತಿಯೊಂದು ದೀಪಕ್ಕೂ ಹಾಕಿ ಈ ಥರ ದೀಪವನ್ನು ಹಚ್ಚಬೇಕು. ಹಚ್ಚಿಬಿಟ್ಟು ಕಡ್ಡಿಯಿಂದ ಪೂಜೆ ಮಾಡಿ ಬಾಬಾ ಅವರಿಗೆ ಬೆಳಗ್ಬಿಟ್ಟು ಪ್ರತಿ ಗುರುವಾರ ಬೆಳಗ್ಗೆ ಮತ್ತು ಸಾಯಂಕಾಲ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ತುಂಬ ಒಳ್ಳೆಯದಾಗುತ್ತದೆ. ತುಂಬ ಪವಾಡಗಳು ಇದರಿಂದ ನಮಗೆ ಆಗುತ್ತೆ. ನನ್ನ ಜೀವನದಲ್ಲಿ ನನಗೆ ಈ ಥರ ಅನುಭವಗಳು ಆಗಿರುವುದರಿಂದ ನಾನು ನಿಮಗೆ ಈ ವಿಡಿಯೋ ಮೂಲಕ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ನಿಮಗೂ ಈ ಥರ ಅನುಭವಗಳು ಆಗಲಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೇನೆ. ಈ ರೀತಿಯಾಗಿ ಬೆಳಗ್ಗೆ ಮತ್ತು ಗುರುವಾರ ಬೆಳಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ಚಿಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಈ ನೀರನ್ನು ತೆಗೆದು ತುಳಸಿ ಗಿಡಕ್ಕೆ ಹಾಕಿ ಮತ್ತು ನೆಕ್ಸ್ಟ್ ಗುರುವಾರ ಮತ್ತೆ ದೀಪ ಹಚ್ಚಬೇಕು. ಈ ರೀತಿ ಪ್ರತಿ ಗುರುವಾರ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತದೆ. ತುಂಬ ಪವಾಡಗಳು ನಡೆಯುತ್ತೆ. ನನ್ನ ಜೀವನದಲ್ಲಿ ಇದೆಲ್ಲ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ನಿಮ್ಮ ಜೀವನದಲ್ಲೂ ಈ ಥರ ಪವಾಡಗಳು ನಿಮಗೆ ಸಿಗಲಿ ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೇನೆ. ಬಾಬಾ ಅವರನ್ನು ನಂಬಿ ಅವರು ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ. ತುಂಬ ಬಾಬಾ ಅವರಿಗೆ ದೀಪಗಳಂದರೆ ತುಂಬ ಇಷ್ಟ. ಆದ್ದರಿಂದ ನೀವು ಯಾವಾಗಲೂ ದೀಪ ಬೆಳಗೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ನಾವು ಬಾಬಾ ಅವ್ರನ್ನ ಸ್ಮರಣೆ ಮಾಡ್ತಾ ಇರೋದ್ರಿಂದ ನಮಗೊಂದು ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ. ಒಂದು ಒಳ್ಳೆ ಥಾಟ್ಸ್ ಬರುತ್ತೆ. ಯಾವಾಗಲೂ ಬಾಬಾ ಒಳ್ಳೊಳ್ಳೆಯದೇ ನಮಗೆ ಮಾಡ್ತಾರೆ. ನಾವು ಯಾವಾಗಲೂ ಬಾಬಾ ಅವ್ರನ್ನ ನಂಬಿ ಪೂಜೆ ಮಾಡಬೇಕು. ಬಾಬಾನ ನಂಬಿದವ್ರಿಗೆ ಯಾವತ್ತೂ ಕೆಟ್ಟದ್ದಾಗಿಲ್ಲ, ಎಲ್ಲ ಒಳ್ಳೆಯದೇ ಆಗಿದೆ. ಅದೇ ರೀತಿಯಾಗಿ ಬಾಬಾ ಅವ್ರನ್ನ ನಂಬಿ ನಾವು ನಂಬೋಣ. ನಮಗೆಲ್ಲ ಒಳ್ಳೆಯದಾಗುತ್ತೆ. ಪ್ರತಿ ಗುರುವಾರ ಈ ಥರ ದೀಪ ಹಚ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲೂ ಈ ಥರದೊಂದು ಪವಾಡ ನಡೆಯುತ್ತೆ. ಈ ಥರ ಏನಾದರೂ ನೀವು ಈ ಥರ ಪ್ರತಿ ಗುರುವಾರ ದೀಪ ಹಚ್ಚಿ ನಿಮ್ಮ ಜೀವನದಲ್ಲಿ ನಿಮಗೆ ಪವಾಡ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಜೀವನದಲ್ಲಿ ಯಾವ ಥರ ಪವಾಡ ನಿಮ್ಗೆ ಆಗಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಂ ಸಾಯಿರಾಮ್.